ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಭೈರವನ ಜೊತೆ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೂ ಸೈಕಲಲ್ಲಿ ಟ್ರಾವೆಲ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇದು ಭೈರವ ಅವರು ಇದ್ದಾರೆ. ಇವರು ನೇಪಾಳವರೆಗೂ ಬರ್ತಾರೆ. ಇನ್ನು ನಾವಿಬ್ಬರು ಇವಾಗ ಸದ್ಯಕ್ಕೆ ರಾಜಸ್ಥಾನ ಥಾರ್ ಮರುಭೂಮಿಯಲ್ಲಿದ್ದೀವಿ. ಇಲ್ಲಿಂದ ಪಾಕಿಸ್ತಾನ ಬಾರ್ಡ್ರ್ ಒಂದು 10 ಕಿಲೋಮೀಟರ್ ಆಗುತ್ತೆ. ಇವತ್ತು ನಾನು ಸ್ವಲ್ಪ ಬಾರ್ಡ್ರ್ ಏರಿಯಾಗೆಲ್ಲ ಹೋಗ್ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಂದವೆ. ಜೊತೆಗೆ ನಿನ್ನೆ ರಾತ್ರಿ ನಾವು ಇಲ್ಲೇ ಮಲ್ಕೊಂಡಿದ್ವಿ. ನೋಡಿ, ಒಂದು ಹಳೇದು ರೂಮ್ ಇದೆ ಇಲ್ಲಿ. ಇದೇ ರೂಮಲ್ಲಿ ಮಲ್ಕೊಂಡಿದ್ವಿ. ಭೈರವರು ಆ ಕಾರ್ನರಲ್ಲಿ ಮಲ್ಕೊಂಡಿದ್ರು, ಇದು ಮಂಚದ ಮೇಲೆ ಜಾಗ ಹಾಕಿಲ್ಲ ಅಂತ. ಇನ್ನು ಬೆಳಗ್ಗೆ ಆಗಿದೆ ಇವಾಗ ಒಂದು 8 ಗಂಟೆ. ಇಲ್ಲಿಂದ ನಾವು ನಮ್ಮ ಪ್ರಯಾಣ ಶುರು ಮಾಡಬೇಕು. ಈ ಪೆಟ್ರೋಲ್ ಪಂಪ್ ಏನು ನಡೆಸ್ತಾರಲ್ಲ ಮ್ಯಾನೇಜರು, ಅವರು ಚಾ ಕುಡಿಯೋಕೆ ಕರೆದಿದ್ದಾರೆ. ಹೋಗ್ತೀನಿ. ನವಿಲು ನೋಡ್ತಾ ಇರ್ಬೋದು. ಇಲ್ಲಿ ನವಿಲುಗಳೆಲ್ಲ ಇಲ್ಲೇ ರೋಡಲ್ಲೇ ಬೀದಿಲೆ ಮನೆ ಒಳಗಡೆನೇ ಬರ್ತವೆ. ಇಲ್ಲಿ ಒಂಥರ ಹೆಂಗೆ ಅಂದರೆ ನವಿಲುಗಳಿಗೆ ಈ ಪೆಟ್ರೋಲ್ ಬಂಕ್ ಯಾವುದು ಕಾಡು ಯಾವುದು ಅಂತಲೇ ಗೊತ್ತಾಗಲ್ಲ, ಅಷ್ಟು क्लोज इरते ಇಲ್ಲಿ ಜನಕ್ಕೆ. ಈಗ ऐसा ही मतलब जो समुद्र का किनारा होता है ना, पूरा हमारा कपड़ा पूरा निकल के साइकिल चलाते हैं क्योंकि उतना ज़्यादा गर्मी लगता है. ಈಗ ಬಾಸ್ ನಮಗೆ ಟೀ ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ಇವರು ಇಲ್ಲಿ ಟೀ ಅನ್ನಲ್ಲ, ಇವರೆಲ್ಲ ಚಾಯ್ ಅಂತಾರೆ. ಅದು ಭಯ ಅಪ್ಕ ನಮಗೆ ನಿಯರಾಮ್ ಅವರು ನಮಗೆ ಟೀ ಕೊಡ್ತವ್ರೆ. ಅವರು ನಿನ್ನೇನೋ ಅಷ್ಟೇ ನಾನು ಬಂದಿದ್ದೀನಿ ಅಂತಲೇ ಟೀ ಮಾಡ್ಬಿಟ್ಟಿದ್ರು. आप घर जाने थे? घर जाता नहीं? घर नजदीक जाते हैं 10 दिन से 5 दिन से काम होते हैं. ऐसा मतलब हर रोज जाता नहीं? हर रोज नहीं. हाँ. हर रोज गाड़ी वाले आते हैं. हाँ. घर डेली आते हैं. आपको शादी हो गया? शादी हो गया, मेरे को 20 साल हो गए. शादी हो गया? लड़का मेरा ये 16 साल का. 16 साल का. ये 10 साल की लड़की है. हाँ. ये 7 साल की. ये 10वीं क्लास, ये 7 क्लास में पढ़ता है. ಒಂದು 10ನೇ ಕ್ಲಾಸು ಒಂದು 7ನೇ ಕ್ಲಾಸು ಓದೋ ಮಗು ಇದೆ ಅಂತ ಇವ್ರಿಗೆ. ಇವ್ರ ಮನೆಗೆ ಕಿತ್ನ ದಿನ ಪೇ ಪರ್ ಜಾತೆ ಆಪ್? ಹಾಂ, 10 दिन से 10 ದಿನಕ್ಕೆ ಒಂದ್ಸಲ ಮನೆಗೆ ಹೋಗ್ತಾರಂತೆ. ಇಲ್ಲೇ ಹತ್ರ ಇದೆಯಂತೆ. ಬೆಳಗ್ಗೆನ ಸಾಯಂಕಾಲದವರೆಗೂ ಒಬ್ಬರೇ ಹೋಟ್ಲು ಮ್ಯಾನೇಜ್ ಮಾಡ್ತಾರೆ. ಬಂದವ್ರಿಗೆಲ್ಲ ಊಟ ಹಾಕ್ತಾರೆ. ಬಾಯ್ ಬಾಯ್. ಬಾಯ್. ಇವಾಗ ನಾವೇನು ಹೋಗ್ತಿದ್ದೀವಿ, ಇದು ಪಾಕಿಸ್ತಾನದ ಕಡೆಗೆ ಹೋಗೋ ರೋಡು. ಮಸ್ತ್ ಇರುತ್ತೆ ಗುರು. ಇಲ್ಲೆಲ್ಲ ಯಾಕೋ ಒಂದು ದಿಬ್ಬ ಸಿಗ್ತಿದೆಯಲ್ಲ, ಇದೆಲ್ಲ ಈ ಥರ ದಿಬ್ಬಗಳೆಲ್ಲ ಕಮ್ಮಿ. ಫುಲ್ ಎತ್ತಾಗಿ ನೋಡಿದ್ರು ಫುಲ್ ಫ್ಲ್ಯಾಟ್ ನೆಲ ಇರುತ್ತೆ, ಸಮತಟ್ಟಾಗಿರುತ್ತೆ. ಓಡಿಸ್ಬೇಕು. ಫುಲ್ಲು ಚಳಿ ಅಂದರೆ ಹೆವಿ ಚಳಿ. ಹುಡುಗ ಬಂದು ಹೇಳ್ತಾನೆ ಇಲ್ಲಿ ಭಾಳ ಗುಂಡಿಗಳಿದ್ದಾವೆ ಅಂತ. देखो मैं ये रास्ते पे जाने वाला है. यहाँ से सीधा जाओगे ना? हाँ. तो ये सीधा रास्ता बढ़िया रहेगा. ठीक है. यहाँ से मैं बनवार वहाँ नहीं. वहाँ में यहाँ से अपन जाएंगे ना. हाँ. पूरा रास्ता टूटा हुआ है. टूटा हुआ है पूरा खड्डे हैं बहुत ज्यादा. हाँ. उधर रहता भी है, ऐसा नहीं चलेगी साइकिल उधर. हाँ. उधर गाड़ी नहीं, बाइक नहीं जाती है सही से. ऐसा? हाँ. ये रास्ता आपके सही रहेगा. ठीक है. 2 किलोमीटर का फर्क रहेगा. हाँ. यहाँ से पूरा हाईवे पता है. मतलब मैं ये चाहता हूँ, मतलब वो पाकिस्तान नज़दीक पड़ता है ना इधर से, ऐसा थोड़ी देख लेते. ऐसा सोच रहा था मैं. मतलब ये बवार रास्ता आगे से यहाँ से जाओगे ना तो समो की ढाणी आएगी, उससे इधर मुड़ जाना सीधा. नहीं, अब बवार का रास्ता अच्छा है. इधर से का तो ये टूटा हुआ है. इधर से बवार तक टूटा हुआ है. हाँ, आगे टूटा हुआ है ना. पूरा टूटा हुआ रास्ता. हाँ सही है. हाँ, पूरा रेत भी है ना. रेत है, साइकिल नहीं चलेगा, आपको खींच के जाना पड़ेगा. सही है. डी है, धन्यवाद. ऐसे ही जाता हूँ मैं हाईवे पे. ಮ್ಯಾಪ್ ಅಲ್ಲಿ ನೋಡಿದ್ರೆ ಹಂಗೆ ಹೋಗ್ತಿದ್ದೀನಿ ಮರೆಯ. ಅಲ್ಲಿ ನೋಡ್ರೆ ರೋಡೇ ಇಲ್ಲ, ಫುಲ್ ಮರಳು. ಹುಡುಗ ಬಂದು ಹೇಳಿದಕ್ಕೆ ಸರ್ವ್ ಆಯಿತು, ಇಲ್ಲಾಂದರೆ ಮತ್ತೆ ಕಷ್ಟ ಆಗ್ತಿತ್ತು. ಏನು ಚಳಿ ಗುರು ಯಪ್ಪ. ನಾನು ಫಸ್ಟು ಬೇರೆ ಗೇರ್ಸ್ ಎಲ್ಲ ತಗೋಬೇಕು, ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತೆ. ಸೇರ್ವಾ ಧಾನು, ಇದು NH 925. ಗಾಗರಿಯಾ, ಬಾರ್ಮೇರ್ ಎಲ್ಲ ಇದೇ ರಸ್ತೆನೆಲ್ಲ ಬರ್ತವೆ. ನನಗಿಲ್ಲೇ ಇಷ್ಟೊಂದು ಚಳಿ ಆದರೆ ಹಿಮಾಲಯದಲ್ಲಿ ಎಷ್ಟು ಚಳಿ ಆಗ್ಬಾರ್ದಂತ ಯೋಚನೆ ಮಾಡ್ತೀನಿ ನಾನು. ಅಂದರೆ ಅಲ್ಲೆಲ್ಲ ಬೇರೆ ಜಾಕೆಟ್ಸ್ ಎಲ್ಲ ಇರುತ್ತೆ ಅನ್ಸುತ್ತೆ, ಬೇರೆ ಆ ಥರದ್ದೆಲ್ಲ ತಗೋತೀನಿ. ಇನ್ನೊಂದೇನೆಂದರೆ ನಾನು ಜಾಸ್ತಿ ಯೋಚನೆ ಮಾಡಲ್ಲ ಗುರು ಇದೆಲ್ಲ. ಅಂದರೆ ಏನೇನು ತಗೊಂಡು ಹೋಗ್ಬೇಕು ಏನು ಅದೆಲ್ಲ ಅಲ್ಲಿಗೆ ಹೋದ್ಮೇಲೆ ಐ ಫಿಗರ್ ಇಟ್ ಔಟ್ ಏನೇನು ಮಾಡಬೇಕು ಅಂತ. ಬಟ್ ಇವಾಗ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಕರೆಕ್ಟಾಗಿ ಪ್ರಾಪರಾಗಿ ಮಾಡಬೇಕು. ಈ ಚಳಿ ಎಲ್ಲ ಜಾಸ್ತಿ ಆದರೆ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸದ್ಯಕ್ಕೆ ಬಿಸಿಲು ಚೆನ್ನಾಗಿ ಹೊಡಿತಿದೆ ಬೆಳಗ್ಗೆನೆ.
ಇಟ್ಸ್ ಫೈನ್. 12 ಗಂಟೆ ಮಟ ಸರಿ ಹೊಡೆದು ಬಿಸಾಕ್ತೀನಿ. 1 ಗಂಟೆಯಿಂದ ಜಾಸ್ತಿ ಬಿಸಿಲಾಗುತ್ತೆ. 1 ಗಂಟೆಯಿಂದ ಆಗಿದ್ದು ಬಿಸಿಲು ಸಂಜೆ ಮಟ ಒಂದು 3:30 ಮಟ ಹಂಗೆ ಬಿಸಿಲಿರ್ತದೆ. ಸಂಜೆ ಕತ್ಲು ಸೂರ್ಯ ಮುಳುಗಿದ್ದು ನೆಕ್ಸ್ಟ್ ಸೆಕೆಂಡೇ ಫುಲ್ಲು ಚಳಿ. ಈ ಪ್ರಯಾಣದಲ್ಲಿ ನಿಮ್ಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansancheri.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇವನು ಯಾರೋ ಕೀ ಒಳಗೆ ಫೋನ್ ಇಟ್ಕೊಂಡ್ರೆ कर्नाटक मेरे को कुत्ते को सर्दी लगता है जाता है ठीक है कर्नाटका कर्नाटका हाँ इधर कच्छ आगे पंजाब ರಾಷ್ಟ್ರೀಯ ಹೆದ್ದಾರಿ ಕರ ವಸೂಲಾತಿ ಕೇಂದ್ರ. ಯಾರ್ಯಾರೆಲ್ಲ ಈ ರಸ್ತೆನಲ್ಲಿ ಹೋಗ್ತಾರೋ ಅವ್ರ ಹತ್ರ ಕಾಸಿಸ್ಕೊಂಡು ಮುಂದಕ್ಕೆ ಬಿಡ್ತಾರೆ. ಒಂದೇ ಒಂದು ಪೆಟ್ಟಿಗೆ ಇಟ್ಟವ್ರಪ್ಪ. ಎಡಗಡೆ ಹೋಗೋರ್ಗು ಬಲಗಡೆ ಹೋಗೋರ್ಗು ನಡುವೆ ಒಂದು ಪೆಟ್ಟಿಗೆ ಇಟ್ಬಿಟ್ಟು ದುಡ್ಡು ವಸೂಲಿ ಮಾಡ್ತವ್ರೆ. कुछ नहीं भाई कन्याकुमारी गुड बॉय गो गुड बॉय गुड बॉय होगा होगा ಇಲ್ಲಿ ಚಿಕ್ಕದೊಂದು ಹೋಟ್ಲಿದೆ. ಇಲ್ಲಿ ಸಮೋಸ ಸಿಗುತ್ತಂತೆ ಬೆಳಗ್ಗೆನೆ. ಹಾಂ भाई 1 मिनट भाई समोसा इवाग ताने ಇದು ಮಾಡ್ತವ್ರೆ ಅಣ್ಣ. ठीक है भाई समोसा 1 प्लेट कितना 1 प्लेट 20 है ठीक है. ಸಮೋಸಾಗೆ ಈರುಳ್ಳಿ ಎಲ್ಲ ಹಾಕ್ತವ್ರು ಗುರು. ಸಮೋಸನ ಕಟ್ ಮಾಡಿ ಇದ್ರೊಳಗೆ ಹಾಕ್ಬಿಟ್ಟು ಅದ್ರ ಮೇಲೆ ಈರುಳ್ಳಿ ಎಲ್ಲ ಹಾಕ್ಕೊಡ್ತಾರೆ. बस 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 भाई ಮೆಣಸಿನ್ಕಾಯಿ तो थैंक्स भाई पीछे हाँ पीछे वेजिट करेंगे ಈ ಸಾಸ್ತವ್ರು ಏನು ಹಾಕೋರು ಅದನ್ನ ಹುಣ್ಸೆಣ್ಣಲ್ಲಿ ಮಾಡೋರೆ. ನಾವೀಗ ಸೇರುವ ಅನ್ನೋ ಒಂದು ಊರಲ್ಲಿದ್ದೀವಿ. ಇಲ್ಲಿ 20 ಕಿಲೋಮೀಟ್ರು 30 ಕಿಲೋಮೀಟ್ರಿಗೆ ಒಂದೊಂದು ಸಲ ನಮಗೆ ಈ ಥರದ್ದು ಮಾರ್ಕೆಟ್ಗಳಿರೋ ಊರುಗಳು ಸಿಗುತ್ತೆ. ಇಲ್ಲೆಲ್ಲ ಮಾರ್ಕೆಟ್ ಇರುತ್ತೆ. ಬಟ್ಟೆ ಮಾರ್ಕೆಟು, ತರಕಾರಿ ಮಾರ್ಕೆಟ್ ಅದಿದ್ದು ಹೊಡೆದ್ಬೋಣ ಹೋಗಲಿ ಅಕ್ಕ. ಇಲ್ಲಿ ಅಣ್ಣ ಮೊಟ್ಟೆನೂ ಮಾರ್ತಾನೆ. ಒಂದು ಅರ್ಧ ಡಜನ್ ಮೊಟ್ಟೆ ತೊಗೋಬೇಕು. ಈ ಊರಲ್ಲಿ ಒಂದು ಮೊಟ್ಟೆನ 8 ರೂಪಾಯಿಗೆ ಒಂದು ಮಾರ್ತವ್ರೆ. ಅರ್ಧ ಡಜನ್ ತೊಗೋತಾ ಇದ್ದೀನಿ. ಭೈರವಂಗೆ 3 ನನಗೆ 3. ಮಾರ್ಕೆಟ್ ಒಳಗೆ ಹೋಗ್ಬೋಣ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಬ್ರ್ಯಾಂಡೆಡ್ ಬಟ್ಟೆ ಅಂಗಡಿ ಎಲ್ಲ ಇರಲ್ಲ. ಈ ಥರ ಇಲ್ಲಿ ನೀವು ಎಡಗಡೆಗೆ ನೋಡ್ತಾ ಇರ್ಬೋದು ಒಂದು ಬಟ್ಟೆ ಅಂಗಡಿ ನೇತಾಕೋರೆ. ನಮ್ಮ ಕಡೆ ಈ ಜಾತ್ರೆನಲ್ಲಿ ಸಾಮಾನು ಮಾರಕ್ಕೆ ಬರ್ತಾರಲ್ವ ಅವ್ರು ಇದೇ ಥರ ಅಂಗಡಿ ಹಾಕಿರ್ತಾರೆ. ಸೊ ಹಂಗೆ ಅಂಗಡಿ ಹಾಕ್ಕೊಂಡವ್ರೆ. ಮರುಭೂಮಿ ಆಗಿರೋದ್ರಿಂದ ಮರಳು ಯಥೇಚ್ಛವಾಗಿದೆ. ಇಲ್ಲೆಲ್ಲ ಸೈಕಲ್ ಓಡಿಸೋದು ತುಂಬ ಕಷ್ಟ. ಸಿಕ್ಕಂತೂ ನನ್ನ ಸೈಕಲ್. ಸಿಚುವೇಶನ್ ಇಲ್ಲೇ ಹಿಂಗಿದೆ ಅಂದರೆ ಫುಲ್ ಡೀಪ್ ಇನ್ಸೈಡ್ ಅವರೇ ತುಂಬ ಕಷ್ಟ ಇರುತ್ತೆ. ನಮ್ಮ ಕಡೆ ಹೆಂಗೆ ಹೇಳೋದು, ಈ ಥರದ್ದು ಮಾರ್ಕೆಟೇ ಸಿಗೋಲ್ಲ ನಮ್ಮ ಕಡೆ. ಈ ಬೆಂಗಳೂರಲ್ಲಿ ಸಂಡೆ ಬಜಾರ್ ನಡೀತಲ್ಲ ಹಂಗೆ ಅನ್ಕೊಳ್ಳಿ. ಆ ಸಂಡೆ ಬಜಾರಲ್ಲಿ ಮಾರೋ ಐಟಮ್ ಎಲ್ಲ ಮಾರ್ತಾರೆ ಇಲ್ಲಿ. ಇವನು ಎಷ್ಟು ರಾಜ್ಯ ರೋಡ್ಸ್ಟಾಗಿ ಬರ್ತಾವೆ ನೋಡಿ ಆಪೋಸಿಟಲ್ಲಿ. ಸೈವೋ ಅಲ್ಲಿ ನಮಸ್ಕಾರ. ಮಗ ಗುರು ಆ್ಯಕ್ಚುಲಿ ಏನಾಯಿತು ಅಂದರೆ ಆಕ್ಸಿಡೆಂಟ್ ಆಯಿತು. ಇವನು ನನ್ನ ಗಾಡಿ ನೋಡ್ಕೊಂತ ಬಂದು ಕಾರಿಗೆ ಹೊಡೆದ.
ಕಾರವನು ಹೊಡೆದ. ಆರಾಮ್ ಹೋಗಿ ಬೈ, ಯಾಕೆ ಬೈ ನನ್ನ ನೋಡ್ತೀಯ? ನಾ ಇದು ಯಾವಾಗಲೂ ಹೇಳಬೇಕು ಅಂತಿದ್ದೆ, ಅದು ಹಾಗೆ ಆಯಿತು. ಯೂಶ್ವಲಿ ಏನಾಗುತ್ತೆ, ನಾನು ಬೇರೆ ಹೋಗ್ಬೇಕಾದ್ರೆ ಬೇರೆಯವ್ರಿಗೆ ಕ್ಯೂರಿಯಾಸಿಟಿ, ಆ ಕ್ಯೂರಿಯಾಸಿಟಿಯಿಂದ ಅವ್ರು ನಮ್ಮನ್ನು ನೋಡ್ಕೊಂಡು ಬರ್ತಿದ್ದಾರೆ. ಎಡಗಡೆಯಿಂದ ಯಾರೋ ಬಂದು ಹೊಡೆದ್ಬಿಟ್ಟು ಹಂಗೆ ಕರೆಕ್ಟಾಗಿ ಗಾಡಿ ಓಡಿಸ್ಬೇಕಾನೆ ಮುಂದೆ ನೋಡಿಕೊಂಡು. ಭಾಳ ಕಷ್ಟ. ನಾವು ಇಲ್ಲೇ ಒಂದು ಪೆಟ್ರೋಲ್ ಪಂಪ್ ಹತ್ರ ನಿಲ್ಲಿಸ್ಬಿಟ್ಟು ಬೈರೋವಂಗೆ ಅಡುಗೆ ಮಾಡಬೇಕು ಅಂತ ಹೊಂಟೀನಿ. ಇಲ್ಲಿ ಅವನಿಗೆ ಇದರೊಳಗಡೆ ಅಕ್ಕಿ ಮತ್ತು ಮೊಟ್ಟೆ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ರೆ ಒಳ್ಳೆ ಊಟ ಆಗುತ್ತೆ ಅವನಿಗೆ. ಅನ್ನ ಮೊಟ್ಟೆ ಮಸ್ತ್ ಇರುತ್ತೆ. ಇಲ್ಲೊಂದು ಚಿಕ್ಕ ಹೋಟ್ಲಿದೆ. चाय बाद में हाँ मैं तो मेरे को तो चाय नहीं पीना है, इसको खाना बनाना है बस. ಪಕ್ಕ ಒಳಗೆ ಸಿಕ್ಕಳ್ದೆ ಇದ್ರೆ ಸಾಕದು. ज़्यादा थोड़ा कम करते हैं. इतना ही बस. फोटो खींचा जाएगा. हाँ ऐसे होता है. हम काम तो ये अपनी दुकान है, खेती है पीछे. हाँ कितना एकड़ खेती है? खेती है 100-150 बीघा है. 150 बीघा? 150 एकड़? 150 एकड़? रोड पे यहाँ अपने ये ज़मीन है ये. हाँ पीछे कुआं है, ट्यूबेल लगी हुई है. हाँ अब अरंडी पाई हुई है. हाँ कुआं मतलब पानी आने वाला जगह? पानी आने वाला जो अपने खेत पे होता है. हाँ हाँ मैं देखता हूँ कुआं. देखेंगे. देखेंगे. हाँ इंशाल्लाह. ಅವ್ರದ್ದು ಇಲ್ಲಿ 150 ಎಕರೆ ಜಮೀನು ಇದೆಯಂತೆ, ಒಂದು ಬಾವಿ ಇದೆಯಂತೆ. ಮತ್ತು ಅವ್ರು ನನಗೆ, ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ದೆ, ನಾವು ಬೈರೋವಂಗೆ ಅಡುಗೆ ಎಲ್ಲ ಆಯಿತು. ಮತ್ತು ಅವ್ರು ಕ್ಯಾಮ್ರಾ ನೋಡೋಣ ಅಂತ ಕೇಳಿದ್ರು, ಓಪನ್ ಮಾಡಿಕೊಟ್ಟೆ ನೋಡಿ ಅಂತ. ಹಿಂಗೆ ಈಗ ಹೇಳ್ತಾಯಿದ್ದಾರೆ ನೋಡಿ, 150 ಎಕರೆ ಜಮೀನು ಇದೆಯಂತೆ. ಇಲ್ಲಿ ಎಲ್ಲರದು 300 ಎಕರೆ 200 ಎಕರೆ 150 ಎಕರೆ ಇರುತ್ತೆ. 10 ಎಕರೆ 15 ಎಕರೆ ಅವರೆಲ್ಲ ಚಿಕ್ಕ ಸಣ್ಣವರು ಅಂತ, ಮೀನ್ಸ್ ಅಂದರೆ ಸಣ್ಣವರು ಇನ್ ದ ಸೆನ್ಸ್ ಚಿಕ್ಕ ಹಿಡುವಳಿದಾರರು, ಸಣ್ಣ ರೈತರು ಅಂತ. ಇಲ್ಲಿ 100 ಎಕರೆ ये तो सबका होता है ना, 15 से 20 एकड़ ऊपर ही होता है. उससे ज़्यादा भी होती है. ज़्यादा भी होते हैं. हाँ बिल्कुल. 500 बीघा 1000 2000 500 ಎಕರೆ ಎಲ್ಲ ಇರುತ್ತಂತೆ. ನನಗೆ ಬಾಸ್ ಟೀ ಮಾಡ್ಕೊಂಡ್ಬಂದವ್ರೆ. थैंक यू. ये राजस्थान में कौन सा गाँव होता है? जी हाँ ये गांव. ಹಾಂ ये गांव कुदनपुरा है. ಕುದನ್ಪುರ. हाँ कुदनपुरा. ಕುಂದಾಪುರ ಅಂತ ಕನ್ಫ್ಯೂಸ್ ಆಗಬೇಡ್ರಿ, ಈ ಊರ ಹೆಸರು ಕುದನ್ಪುರ ಅಂತ. ಥ್ಯಾಂಕ್ ಯು. ಬೈರೋ ಅವ್ರ ಊಟ ರೆಡಿ ಆಯಿತು. ಅವರು ಅಲ್ಲಿ ಇಲ್ಲಿ ಸುಮ್ಮನೆ ವಾಕ್ ಮಾಡ್ತವ್ರೆ, ಇಲ್ಲಿ ಏರಿಯಾ ರಿಸರ್ಚ್ ಮಾಡ್ತವ್ರೆ. ಬೈರೋ ಅವ್ರು ಅಡುಗೆ ಮಾಡ್ತಾ ನನಗೂ ಊಟಕ್ಕೆ ತಗೊಂಬಂದ್ರು. ಅವ್ರು ಹೇಳಿ ಕಳಿಸಿದ್ರು, ಅವ್ರ ಮಗನಿಗೋ ಮೊಮ್ಮಗನಿಗೂ ಗೊತ್ತಾಗಲಿಲ್ಲ, ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ, ಹೋಗಿ ಅವ್ರ ಊಟ ಬೇಕು ಅಂತ ಹೇಳು ಅಂತ. ಅದಕ್ಕೆ ಅವ್ರ ಮನೆಯಿಂದ ಊಟ ತಗೊಂಬಂದವ್ರು ನನಗೆ. ಇಲ್ಲಿಗೂ ಗುಜರಾತ್ಗೂ ಅಂತ ಭಾಳ ಮೇಜರ್ ವ್ಯತ್ಯಾಸ ಏನಿರಲ್ಲ. ಎರಡೂ ಕಡೆಯೂ ಈ ರೊಟ್ಟಿನೇ ಕಾಮನ್ನು. ಏನು ಗುರು ಅದು 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 ಇದಷ್ಟು ತುಪ್ಪ ಗುರು ಇದು. ಹಾಂ इसको ऐसा करना. ಬಿಸಿ ಬಿಸಿ ರೊಟ್ಟಿ ಸಖತ್ ದಪ್ಪವೇ ಇವು. ಅಲ್ಲೇನಿದೆಯಲ್ಲ ಅದಷ್ಟು ತುಪ್ಪ ಗುರು. आप घर पे हर रोज़ यही खाता है ना? हाँ हम यही खाते हैं. ನಂಗೆ ಜಾಸ್ತಿ ಸರಿ ಮುರಿಯಾಗಿ ಬರ್ತಾಯಿಲ್ಲ ಗುರು. ठंडी हो गई. नहीं चलेगा मज़ा आ रहा है. ये क्या होता है? ये घी. ಗೀ ಗುರು. ತುಪ್ಪ ಇದು ನೋಡ ಎಷ್ಟು ತಗೊಂಬಂದವ್ರೆ, 1/4 ಲೀಟ್ರ್ ತುಪ್ಪ ತಗೊಂಬಂದವ್ರೆ. ಹಾಂ ಬಸ್ 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 मैं तो ये खाऊं. ಗುರು ಅವರೇ ಕಲಿಸ್ಬಿಟ್ಟು ಕೊಡ್ತಾವ್ರೆ ನನಗೆ. ಅದು ಅಂದರೆ ಸ್ವಲ್ಪ ಅನುಭವ ಇರಬೇಕು, ಇಲ್ಲಾಂದರೆ ಕಲ್ಸೋಕ್ಕಾಗಲ್ಲ. ತುಪ್ಪ ಜಾಸ್ತಿ ತಿಂತಾಯಿದ್ದೀನಿ ಅನ್ಸುತ್ತೆ ನನಗೆ. ನಮ್ಮ ಮನೆಗಿನ ಜಾಸ್ತಿ ತುಪ್ಪ ತಿಂತಾಯಿದ್ದೀನಿ. हमारे घर में भी खाता है घी और इधर बहुत ज़्यादा खा रहे हैं मैं.
ನನ್ನ ಉದ್ದೇಶ ಏನೂ ಇರಲಿಲ್ಲ ಅಲ್ಲಿ ಪೆಟ್ರೋಲ್ ಪಂಪಲ್ಲಿ ಹಾಂ बस 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 डाला बस 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 इसको क्या बोलते हैं रायता हाँ रायता है बोलो और खाटिया ही बोलो काटिया हाँ नहीं ये इसमें बनता है ना ಚಾಸ್ हाँ ಚಾಸ್ ಮಜ್ಜಿಗೆ ನಾನು ಮಾಡಿರ್ತಾರೆ ಅದನ್ನ ಮಜ್ಜಿಗೆ ಹುಳಿ ಅಂತ ಹೇಳ್ಬೋದು ನಾವು. ನಂಗೆ ಗೊತ್ತಿಲ್ಲ ಎಷ್ಟು ತಿನ್ನೋಕ್ಕಾಗುತ್ತೋ ಇಲ್ವೋ ಅಂತ, ಯಾಕಂತಂದರೆ ತುಪ್ಪ ಇದೆಯಲ್ಲ ಜಾಸ್ತಿ ತಿರ್ಸುತ್ತೆ. इसको खाना दे खाएगा ये ಏನು ಕಾಯಕ खाना बना ठंडी होने दो माँ का ये भैंस का है तो गाय का है? गाय का आखिरी तुप्पा आपका गाय है? हाँ अपने गाय है। जाओ आगे आ जाओ आगे आ जाओ आप चिकन खाते हैं मटन खाते हैं? हाँ मटन चिकन वो एक ही है। हाँ चिकन वो और मटन है वही मुर्गी का बनता है और एक आटा वगैरह। और गाय भी खाते हैं ना? नहीं गाय नहीं खाते? हमारे नहीं चलते, गाय नहीं चलते? नहीं चलते। क्यों? सब बना है, हाँ ये बिल्कुल मना अलाउ है नहीं, अलाउ नहीं है? अलाउ नहीं। सीधा सीधा जेल में टैग देंगे ओ अभी सब बंद किया गवर्नमेंट ने, नहीं तो आप लोग खाते थे? हाँ हमारे यहाँ महाराष्ट्र में अपने हैं, हम्म बाकी राजस्थान में नहीं है। समझ गया. ಏನ ಇದು ಮಜ್ಜಿಗೆ ಹುಳಿ ಎಷ್ಟು ಹುಳಿ ಇದೆ ಅಂದರೆ ಸಖತ್ ಹುಳಿ ಇದೆ. ಭೈರವ್ ಅವ್ರಿಗೆ ತುಂಬ ದಿವಸ ಆದ್ಮೇಲೆ ಒಳ್ಳೆ ಊಟ ಸಿಕ್ಕಿದೆ. ಯಾಕೆ ಒಳ್ಳೆ ಊಟ ಅಂತೀನಿ ಅಂದರೆ ಅವನು ಶುದ್ಧ ಮಾಂಸಾಹಾರಿ, ಇಲ್ಲಿ ಎಲ್ಲರೂ ಸಸ್ಯಾಹಾರಿಗಳು. ಅವನಿಗೆ ಹಂಗಾಗಿ ಊಟ ಸ್ವಲ್ಪ ಕಷ್ಟ ಆಗ್ತಿತ್ತು. ಬರೀ ಅನ್ನ ಮೊಸರು ಇಲ್ಲಾಂತಂದರೆ ಡ್ರೈ ಫುಡ್ಡು ಅಷ್ಟೇ ತಿಂತಾಯಿದ್ದ. ಇವತ್ತು ಮೊಟ್ಟೆ ತಿಂತವನೆ, ನಾಳೆ ಚಿಕನ್ ಸಿಕ್ಕರೆ ಚಿಕನ್ನು ಹಾಕ್ತೀನಿ. ಇವಾಗ ಇವ್ರದ್ದೊಂದು 150 ಎಕರೆ ಜಮೀನಿದೆ. ಆ 150 ಎಕರೆ ಜಮೀನು ನೋಡೋಕೆ ಹೊಂಟೀವಿ. ನಮ್ಮ ಬೈಕ್ ಕರ್ಕೊಂಡು ಹೊಂಟಾನೆ. ಅಲ್ಲೊಂದು ಬಾವಿ ಇದೆಯಂತೆ, ಅದೇ ಬಾವಿನಲ್ಲಿ ಅವ್ರು ನೀರು ಅದೇ ಬಾವಿಯಿಂದ ಯೂಸ್ ಮಾಡೋದು. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಒಳಗೆ ತೋಡ್ರೆ ಉಪ್ಪು ನೀರು ಬರುತ್ತೆ, ಮೇಲಷ್ಟೇ ಸಿಹಿ ನೀರು ಇರುತ್ತೆ. आपका घर किधर है? मेरा घर यहाँ जस्ट थोड़ा 1 किलोमीटर दूर है, यानी कि यहाँ पर ये फांटा है ना, हाँ वहीं पास में। ठीक है. ये क्या लगा हुआ है? ये हाँ ये बिजली की तार आती है ना, नहीं ये थंबा नहीं, ये था मैंने ये है खेती में. हाँ ये एक गाय के लिए खाने के लिए एक फसल आती है ठीक है. जो गाय खा सकती है। ये हाँ ये नहीं, हाँ ये ये दूसरा है. आता है। ये तिल है ना? हाँ, ये नहीं, ये तिल नहीं है, हाँ इसे कहते हैं एक हमारी भाषा में कहते हैं इसे जाम्बा। इससे क्या फ़ायदा है? इससे फ़ायदा ये है कि इसकी एक सब्जी भी बनती है, ठीक है. ठीक है। हाँ और दूसरी बात ये गेहूँ मतलब कि जो बकरी है वगैरह है उसको- आएगी, उसमें से खून ज़्यादा होगा, खून. ಹಾಂ खून बढ़ेगा। ಇದೇನೋ ಒಂದು ತಿಂದರೆ ದನದಲ್ಲಿ ರಕ್ತ ಜಾಸ್ತಿ ಆಗೋದಂತೆ. ಯಾವುದು ಗೊತ್ತಾಗ್ತಿಲ್ವಲ್ಲ ಇದು. ನಮ್ಮ ಕಡೆ ಜಮೀನಲ್ಲಿ ಇದೆಲ್ಲ ಇರೋದೇ ಇಲ್ಲಪ್ಪ, ಯಾವುದೋ ಬೇರೆ. ಹಾಂ ये फसल ऐसी है, हाँ लोग भी बातें हम भी बातें करते हैं। हाँ. और कुआं किधर है? कुआ जस्ट वहाँ घर है ना, उसके पास में। ठीक है. कुआं देखना है मेरे को. ಇಲ್ಲಿ ಇವ್ರ ಜಮೀನು ಪಕ್ಕದಲ್ಲಿರೋ ಮನೆ, ತೋಟದ ಮನೆ ಅಂತ ಹೇಳ್ಬೋದು. ಇವ್ರ ಮನೆಯಲ್ಲಿ ಒಂದು 2-3 ದನ ಅವೆ. ಇದೇ ದನದಲ್ಲಿ ದನಕ್ಕೆ ಚೆನ್ನಾಗಿ ಊಟ ಹಾಕ್ಬಿಟ್ಟು ಮೇಯಿಸ್ಬಿಟ್ಟು ಇವರೆಲ್ಲ ಸ್ವಲ್ಪ ಹಾಲು ಮೊಸರು ತುಪ್ಪ ಎಲ್ಲ ಚೆನ್ನಾಗಿ ತಿಂತಾರೆ. ದಿನ ಹಾಲು ಕುಡಿತಾರೆ, ಮೊಸರು ತಿಂತಾರೆ, ತುಪ್ಪ ಅಂತೂ ಕಂಪಲ್ಸರಿ. ಐಸಾ ಮಾರ್ತಾನೆ ಏನು. ಎಲ್ಲ ಫೀಡರಲ್ಲಿ ಕಟ್ ಮಾಡಿ ಹಾಕೋರು ನೋಡ್ರಿ, ನೀವು ನೋಡ್ತಾ ಇರ್ಬೋದು. ಎಲ್ಲ ನುಚ್ಚಿಗೆ ಹಾಕ್ಬಿಟ್ಟು ಏನು ಸೈಲೇಜ್ ಮಾಡ್ಕೊಂಡಿದ್ದಂಗೆ. ಸೈಲೇಜ್ सैलेज सैलेज नहीं सैलेज पता है आपको? नहीं पता है. ये मशीन से काट के वो स्टोर करते हैं? नहीं हर रोज काटते हैं? नहीं एक बार मतलब दिन में एक बार काटता है? नहीं ऐसा नहीं, पूरा काट के एकदम पूरी बागर से कटिंग करते हैं। समझ गए. सैलेज ಮಾಡ್ಕೊಂಡವ್ರೆ. ये इधर जो ये रेस्ट है ना, रेस्ट करने के लिए, वो अगर रहने के लिए कुएं इस तरफ है. ये कुआं है ये बंद किया हुआ अभी। अभी बंद किया. तो ನಾನು ಅನ್ಕೊಂಡೆ ದೊಡ್ಡದಿರುತ್ತೆ ಅಂತ. ಇದು ನಮ್ಮಲ್ಲಿ ತೋಡಿರೋ ಬಾವಿ ಇದ್ದಂಗೆ ಇರುತ್ತೆ. ಓ ಕೈ से भी ओपन नहीं है, यहाँ से थोड़ा दिख रहा है. ठीक है. ಅದೇ ಗುರು ರಿಂಗ್ ಹಾಕ್ಬಿಟ್ಟು ಬಾವಿ ಮಾಡಿರೋದು. कितना फीट है? बहुत सारा, मेरे को ये पता नहीं है। पता नहीं. ठीक है. ಬಂದ ನಮ್ಮ ಬಾಹುಬಲಿ. ಅದೆಲ್ಲರೂ ಹೋದರೆ ಅಲ್ಲೇ ಮೋಸ ನೋಡ್ಕೊಂತ ಇರ್ತಾನೆ.
ಲೈ ಇಲ್ಲಿ ನೋಡ, ನಿಂಗೆ ಅಷ್ಟು ಜೋರಾಗಿ ಬಾ ಅಂತ ಹೇಳಿದ್ನ ಬೈಲಿ, ಸುಧಾರಿಸ್ಕೊ ಆಯ್ತು. ಏನಾ ಬಾಯ್ ಬಾಯ್. अब आगे कहाँ बोल रहे? ಅವಿ देखना है ಕೈ ಬಿ ಬಿ. किलोमीटर निकाल देता हूँ इनसे. ಇಲ್ಲಿಂದ ಮುಂದೆ ಹೊರಡ್ತೀನಿ. ಬೆಳಗ್ಗೆನ ಬರೀ 25 ಕಿಲೋಮೀಟ್ರ್ ಅಷ್ಟೇ ಹೊಡೆದಿರೋದು. ಕನಿಷ್ಠ ಇನ್ನೊಂದು 30 ಕಿಲೋಮೀಟ್ರ್ ಹೊಡೆದು ಆಮೇಲೆ ಮಲ್ಕೋಬೇಕು. ಈ ಥರ ಇಲ್ಲಿ ಫುಲ್ ಕಾಡಿರುತ್ತೆ. ಕಾಡಲ್ಲಿ ಒಂದು ಸ್ವಲ್ಪ ಮರಳಿನ ಗುಡ್ಡೆಗಳಿರುತ್ತೆ. ಯಾವ್ದಾದ್ರು ಮರಳಿನ ಗುಡ್ಡೆ ತುದಿಗೋ ಕ್ಯಾಂಪ್ ಮಾಡೋಣ ಅಂತ. ಇವಾಗ ನಾನು ಒಂದು ಊರಿಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ರೋಡಲ್ಲಿ ಹೆಂಗೆ ಧೂಳಿದೆ. ಅರ್ಧ ರೋಡಿಗೆ ಫುಲ್ ಮಣ್ಣೆ ತುಂಬ್ಕೊಂಡಿದೆ. ಹಿಮಾಲಯದಲ್ಲೆಲ್ಲ ಮಂಜುಗಡ್ಡೆ ಹೆಂಗೆ ರೋಡಿಂದ ತೊಳ್ತಾರೋ ಹಂಗೆ ಮರಳನ್ನು ರೋಡಿಂದ ತೊಳಕ್ಕೆ ಏನಾರು ಕಂಡುಹಿಡಿಬೇಕು. ಅರ್ಧ ರೋಡ್ ಮರಳೆ ತುಂಬ್ಕೊಂಡಿದೆ. ಜನ ಇಲ್ಲಿ ಓಡಾಡೋಕ್ಕಾಗುತ್ತೆ ಇದರಲ್ಲಿ. ಸೀರಿಯಸ್ಲಿ ಸೂರ್ಯ ಮುಳುಗಿದ ನೆಕ್ಸ್ಟ್ ಸೆಕೆಂಡೇ ಕಿವಿ ಎಲ್ಲ ದಬಕತ್ತವೆ ಇಲ್ಲಿ. ಬೆಳಗ್ಗೆ ಹೋಗ್ತಿದ್ದಂಗ್ಲೇ ನೋಡಿ ಕಿವಿಗೆ ಯಾರೋ ಬಂದು ಐ ಸಿಕ್ಕವ್ರೇನೋ ಅನ್ನಿಸ್ತಿದೆ. ಅಷ್ಟು ಚಳಿ ಆಗುತ್ತೆ. ಆ ಲೆವೆಲ್ಲಿಗೆ ಚಳಿ ಇರುತ್ತೆ ಇಲ್ಲಿ. ಬೇಸಿಗೆ ಕಾಲದಲ್ಲಿ ಇಮ್ಯಾಜಿನ್ ಮಾಡ್ತೀನಿ ಎಷ್ಟು ಬಿಸಿ ಇರುತ್ತೆ ಇಲ್ಲಿ ಅಂತ. ಇವಾಗ ಎಲ್ಲರೂ ಜಮೀನಲ್ಲೇ ಟೆಂಟ್ ಹಾಕ್ಕೊಂಡು ಮಲ್ಕೋಬೇಕು. ಅದಕ್ಕೆ ನೋಡ್ತೀನಿ ನಾನು ಎಲ್ಲಿ ಟೆಂಟ್ ಹಾಕೊಳ್ಳೋದು ಅಂತ. ಇಲ್ಲೆಲ್ಲ ಜನ ಅವರೇ. ಸ್ವಲ್ಪ ಕಾಡ್ನಂಗಿರೋ ಕಡೆ ಹೋಗಬೇಕು, ಮಸ್ತ್ ಮಜಾ ಬರುತ್ತೆ. ಇಲ್ಲೊಂದು ಹೋಟ್ಲಿದೆ, ಇಲ್ಲೇ ಊಟ ಮಾಡ್ಕೊಂಡು ಮಲ್ಕೋತಿದ್ದೀನಿ. ನಂದು ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಯಿತು. ಏನಕ್ಕೆ ಚೇಂಜ್ ಆಯಿತು ಅಂದರೆ, ನಾನೇನು ಕ್ಯಾಂಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ, ಅದಕ್ಕಿಂತ ಸೂಪರಾಗಿರೋ ಲೊಕೇಶನ್ಗಳಿದ್ದಾವೆ. ಅದು ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಚಿನ್ನ ಅಷ್ಟೇ ಅದು ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಹಾಗಾಗಿ ಇವತ್ತು ಇಲ್ಲೇ ಊಟ ಮಾಡಿಬಿಟ್ಟು ಇಲ್ಲೇ ಮಲ್ಕೋತಿದ್ದೀನಿ. ಅಲ್ಲ ಮಂಚ ನೋಡ್ತಿದ್ದೀರಲ್ಲ, ಅದೇ ಮಂಚದ ಮೇಲೆ ಮಲ್ಕೋತೀನಿ. ಕ್ಯಾಂಪಿಂಗ್ ನಾಳೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೈಕಲ್ ಒಳಗೆ ಇಟ್ಕೊಂಡಿದ್ದೀನಿ, ಮತ್ತು ಭೈರವನ ಟ್ರಾಲಿ ಅಲ್ಲಿದೆ. ಹೊರಗಡೆ ಕ್ಯಾಮ್ರಾ ಎಲ್ಲ ಹಾಕೋರೆ. ಇವಾಗ ಸದ್ಯಕ್ಕೆ ಶೆಟ್ರ್ ಎಳೆದು ಮಲ್ಕೊಳ್ಳೋದಷ್ಟೇ ಕೆಲಸ. इतना बस है ना, थोड़ा सा छोड़ दिया. ಸೊ ಗೈಸ್ ಇಷ್ಟೇ. ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ನೋಡ್ತಾ ಇರ್ಬೋದು ನಮ್ಮ ಭೈರವ ಅವರು ಅವಾಗಲೇ ಮಲ್ಕೊಂಡವ್ರೆ. ಪಾಪಚ್ಚ ಏನು ಬಂಗಾರ. ಮಲ್ಕೊಳ ಆಯ್ತು ಬರ್ತೀನಿ ಗುಡ್ ಬಾಯ್.